ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ, ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾ ತಿರಸ್ಕಾರ. ಆದ್ರಿಂದ ಒಂದೇ ವಿಚಾರ ಹೇಳ್ತೀನಿ, ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವನ್ನು ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿದ್ರೆ ಕೊನೆಯ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಏಕಾಗ್ರತೆ ನಮಗೆ ಸಿಗುತ್ತೆ. ಆದ್ರಿಂದ ಹಳೆ ಕಾಲದ ಋಷಿಮುನಿಗಳು ತಪಸ್ಸನ್ನು ಆಚರಿಸಬೇಕಾದ್ರೆ ದ್ವಿಪಾದಶೀರ್ಷ ಅಂದರೆ ಎರಡು ಕಾಲನ ಮೇಲೆ ಹಾಕಿ ನಿದ್ದೆ ಮಾಡಿಸ್ತಾ ಇದ್ರಂತೆ. ನಮ್ಮ ಗುರುಗಳು ಆವಾಗಲೇ ಹೇಳ್ತಾ ಇದ್ರು, ಎರಡು ಕಾಲ ಮೇಲೆ ಹಾಕೊಂಡು ಎರಡು ಕಾಲ ಮೇಲೆ ಹಾಕು ಅಂತ. ಅದನ್ನ ಪ್ರಯತ್ನ ಪಟ್ಬಿಡ್ತೀನಿ. ನಮ್ಮ ಗುರುಗಳು ಹೇಳಿದ ಹಾಗೆ ಎರಡು ಕಾಲ ಮೇಲೆ ಆಸನ ಮಾಡಿ ನಿದ್ರೆಯನ್ನು ಮಾಡಿದ್ರೆ ಬಹಳ ಆರಾಮಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ರು. ದಯಮಾಡಿಸ್ಬೇಕು. ನೋಡ್ತಾ ಇದ್ದೀನಿ ನಿನ್ನ ಅವಸ್ಥೆನ. ಕಾಲ್ ತೆಗೆದು ಕುದ್ಕೇಲ್ ಹಾಕೊಂಡಿದ್ಯಲ್ಲೋ ಮುಂಡೆ ಇದೆ. ತಾವೇ ಹೇಳ್ಕೊಟ್ಟಿರ್ಲಿಲ್ಲ. ಒಂದು ಕಾಲ ಹಾಕಿದ್ರೆ ಪ್ರಯೋಜನ ಇಲ್ಲ ಕಣೋ, ಎರಡು ಕಾಲ ಮೇಲೆ ಹಾಕೊಳ್ಬೇಕು ಅಂದ್ರೆ ಅದಕ್ಕೋಸ್ಕರ ಹಾಕೊಂಡಿದ್ದೆ. ಹಾಕೊಳ್ಳೋ, ಹೋಗ್ಬಿಟ್ಟಿಯ. ಗುರುಗಳೇ ಬಹಳ ಆತುರದಲ್ಲಿ ಬರ್ತಾ ಇದ್ರಲ್ಲ, ವಿಚಾರವೇನು? ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಹೌದೇ? ಹೋಗೋಣವೇ? ಭೋಜನ ಉಂಟು, ನೆಗದು ಬಿದ್ದು ಹೋಗ, ಅದರಲ್ಲೇ ಇರ್ತಾನೆ. ವೇಳೆ ಆಗ್ಬಿಡುತ್ತೆ. ಬಾರು ವೇಳೆ ಇದೆಯಾ? ಹೇಳಿದಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನೂ ಮಾಡಾಯ್ತು. ಅದರಲ್ಲಿ ವಿಶೇಷ ಏನಾದಿದೆಯಾ? ಒಂದೇನು ಕೇಳ್ಬೇಕು ನಿಮಗೆ. ಕೇಳು. ನಾನು ಮನೆಯಿಂದ ಹೊರಡಬೇಕಾದ್ರೆ ಈ ನಾಮಗಳ ಹಾಕ್ತಾ ಇಲ್ಲ. ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, ಮೂರು ನಾಮ ಹಾಕ್ಲಾ, ಯಾವ ನಾಮ ಹಾಕಿದ್ರೆ ಶ್ರೇಷ್ಠ ಅನ್ನೋದು ಗೊಂದಲ. ಯಾವ ನಾಮ ಹಾಕ್ಬೇಕು ಗುರುಗಳೇ? ಅಲ್ಲ, ಇವನಿಗೆ ನಾಮದ ಬಗ್ಗೆ ಅನುಮಾನ ಯಾಕೆ ಬಂತು? ಅಡ್ಡನಾಮ ಉದ್ಧನಾಮ ಅಲ್ಲ ಕೊಂಡು, ಮತ್ತೆ ರಾಮದ ಮುಂದೆ ಎಲ್ಲವೂ ಶೂನ್ಯ. ಎಂಥ ವಿಚಾರ ಹೇಳ್ಬಿಡಿ. ರಾಮನಾಮವನ್ನು ಜಪಿಸಿ ನಾಮವನ್ನು ಹಾಕಿಕೊಂಡ್ರೆ ಯಾವ ಬೇಕಾದ ಆಗಬಹುದು. ಧನ್ಯವಾದ. ಬಾ. सुखोदये
ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥನಾಗುವೆ. ಮಮ ಪ್ರಾಣ ಶತಮಾನಂ ಭವತಿ ಶತಾಯು ಸತ್ಪುರುಷಾಯ ಸೇವೇಂದ್ರಿಯೇ ಪ್ರತಿಷ್ಠತಿ. ಪೂರ್ಣವೇ ತಾಯಿ. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಈಗ ನನ್ನ ಒದಗಿರುವ ಈ ಅಮಂಗಳ ವಾರ್ತೆಯನ್ನ ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಆರ್ಯಪುತ್ರ,
ರಾಮನನ್ನೊಡುವೆ ಮನದಡಿ ಬದನಗ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ.
ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದ ಆವರಿಯಂತೆ ಕಂಗೊಳಿಸಬೇಕಾಗಿದ್ದು ಈ ನಿಮ್ಮ ಮುಖಕಮಲವು ಈ ರೀತಿ ಚಿಂತೆಯಲ್ಲಿರುವ ಕಾರಣವಾಗಿಯೇ ಲೋಲನೆ ಚಿಂತೆಯ ಜಾನಕಿ, ವಿಚಾರವೇ ನನ್ನ ಸಂಗಡ ಹೇಳಬಾರದು. ಏನೆಂದು ಹೇಳಲಿ ಸೀತಾ? ದಶರಥ ತಾನೋ ಸುಖ ಭರತನಿಗೆ ರಾಜವನ್ನ ದಶರಥ ತಾನೋ ಸುಖ ಭರತನಿಗೆ ರಾಜವನ್ನ ಅತಿಶಯದಿಂದ
ಎನ್ನೋ ಒನಗೆ ಬಾಗಿಂದನೋ ಜನಗಾಜ್ಞೆಯ ನೀತನುಗೆ ಜನಗದ ಜನಗಾಜ್ಞೆಯ ನೀತನುಗೆ ಜನಗಜಯೇ ಏನೆಂದು ಹೇಳಲಿ ಸೀತ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಪ್ರಭು? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಸ್ವಾಮಿ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ರಾಮಚಂದ್ರ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ನೀನು ಇಲ್ಲೇ ಇದ್ದು ಅತ್ತೇ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹುಬೇಗ ಬಂದು ಬಿಡ್ತೇನೆ ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು. ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಜಾನಕಿ, ಮರದಲ್ಲಿ ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯುವುದ ನಿಮ್ಮ ನಗೆಯರುಗಳಿಗೆ ಒಬ್ಬರು ಕುಳಿಯುವ ಶಕ್ತಿ ನನ್ನಲ್ಲಿ ಸ್ವಾಮಿ. ಆದ ಕಾರಣ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ಈ ಕಣ್ಣುಗಳಿಂದ ನೋಡಲಾರೆನು ಸೀತಾ, ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಜಾಗೃತಿಯಾಗಿ ಬಂದು ಬಿಡ್ತೇನೆ ಸೀತಾ. ಆರಿಪುತ್ರ, ಸೀತಾ, ನಿಮ್ಮ ನಗರದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗಯುವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ನೀವು ನನ್ನನ್ನು ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದೆ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗ ನಡೆ, ಮಾತಾಪಿತೃಗಳ ಆಶೀರ್ವಾದ ಪಡೆದು ಬರೋಣ. ಅಗ್ರಜ, ಲಕ್ಷ್ಮಣ, ನಿನಗೆ ಮಂಗಳವಾಗಿ. ಅಗ್ರಜ, ಈ ದಿನ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವಾಗ, ಈಗಿರುವಾಗ ನೀವು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕಿತ್ತು. ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತೀನಲ್ಲ. ಸಹೋದರ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ಕೈಕಾಮಾತೆಯವರಾದ ನಮ್ಮ ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು
ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಅಣ್ಣ, ಸಾಕೇತಪುರಕ್ಕೆ ಪರಿತರವೆ ವರ ರಘುವರ ನಿಲುಕೆರೆ ಸಾಕೇತಪುರಕ್ಕೆ ಪರಿತರವೆ. ಅಣ್ಣ, ಸಾಕೇತಪುರಕ್ಕೆ ಪರಿತರವೆ ವರ ರಘುವರ ನಿಲುಕೆರೆ ಸಾಕೇತಪುರಕ್ಕೆ ಪರಿತರವೆ. ನೀರಿ ಮಾತನಾಡಿರುವ ಪಡೆವೆ ಬರಲು ಸಾಕೇತಪುರಕ್ಕೆ ಪರಿತರವೆ ವರ ರಘುವರ ನಿಲಕೆರೆ ಸಾಕೇತಪುರಕ್ಕೆ ಪರಿತರವೆ. ರಾಮ ಕಾಡ ಸೇರಿ ಬರೆದು ಸುಖಗಳು ರಾಜ್ಯವನ್ನಾಡುವನೆ. ರಾಮ ಕಾಡ ಸೇರಿ ಬರೆದು ಸುಖಗಳು ರಾಜ್ಯವನ್ನಾಡುವನೆ. ಮುನಿದನೆ ಮುಂದಾಗಿರಲಿ ಬರೆಯಲು, ಮುನಿದನೆ ಮುಂದಾಗಿರಲಿ ಬರೆಯಲು. ಮಾತನಾಡಿದಂತ ಮಾತನಾಡಿದ ಮಾತನಾಡಿದಂತ ಮಾತನಾಡಿದ ಸಾಕೇತಪುರಕ್ಕೆ ಪರಿತರವೆ ವರ ರಘುವರ ನಿಲಕೆರೆ ಸಾಕೇತಪುರಕ್ಕೆ ಪರಿತರವೆ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರಿಯ ವಿಷಭರಿತ ಕಾಳ ಸರ್ಪಣಿ ಕೈಕೆ ಎಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿ ವೃದ್ಧ ತಂದೆಯನ್ನು ನಿಮ್ಮ ಮಾತನ್ನು ನಡೆಸಲೇ ಕೂಡದು. ಆ ಪುರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ, ನಿನಗೊಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ನಾಡಿಗೆ ಹೋಗಬೇಕು. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹವೆಂದು ಶಾಸ್ತ್ರವಿಡುತ್ತಿರುವುದು. ಹೀಗಿರುವಾಗ ಧರ್ಮ ನೀತಿಯನ್ನು ಮೀರಿ ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಮೆಂಬ ಆರ್ಯೋಕ್ತಿಯಂತೆ ನೀನು ತಂದೆಯ ಮಾತನ್ನು ನಡೆಸಲೇ ಕೂಡದು. ಈಗ ನನಗೆ ಆಜ್ಞೆಯನ್ನು ಕೊಡು. ನನಗೀಗಲೇ ಅಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನ ಮೇಲಿನ ದ್ವೇಷ ಹಸುವಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ನೀಚ ಕೈಗೆ ನಾರಿಯನ್ನು ಸೀಳಿ ಬಿಡುವೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗ ಸಹೋದರ. ಸಾಧ್ಯವಿಲ್ಲವಣ್ಣ. ಸರಿಯೇ ಗುರಿಯೇ
ಹಗಲಿರುಳು ಪರಿತಪಿಪ ಪುರದ ಜನರ ತೋರೆವುದು ದುರಿಯೇ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ರಾಮ 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 ಸಾಧ್ಯವಿಲ್ಲವೇ ಮಾತಾ ಪಿತೃರ ಸೇವೆ ಮಾಡಲು ಭರತ ಶತ್ರುಘ್ನರು ವೇಲಾಗಿ ಕೈಕ ಮಾತೆ ಇರುವಾಗ ನಾನಿದ್ದು ಫಲವೇನು ನಾನು ಸಹ ನಿನ್ನ ಸಂಗಡ ವನವಾಸಕ್ಕೆ ಬರುವೆನು ನನ್ನನ್ನು ಕರೆದುಕೊಂಡು ನೀನು ಕರೆದುಕೊಂಡು ಹೋಗದ ಪಕ್ಷದಲ್ಲಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಇದು ನಿಮ್ಮ ಪಾದದಾಣೆಗೂ ಸತ್ಯ ಸಹೋದರ, ಇದೆಂತಹ ಉಭಯ ಸಂಕಟ. ನಾನು ಎಷ್ಟೇ ಬೇಡವೆಂದರೂ ಜಾನಕಿಯೂ ಸಹ ನನ್ನ ಹಿಂದೆಯೇ ಹೊರಟಿರುವಳು. ಈಗ ನೀನೂ ಸಹ ಹಠ ಸಾಧಿಸುತ್ತಿರುವೆ. ರಾಮ ಸೀತಾ ಲಕ್ಷ್ಮಣರ ಸಮೇತ ವನವಾಸಕ್ಕೆ ಹೋದ ಎಂಬ ಅಪಕೀರ್ತಿ ನನಗಲ್ಲವೇ? ನಡೆಯಿರಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ಒಂದು ಸಾರಿ ನಗುಮುಖದಿಂದ ಹೇಳು ಕೈಕ, ಹೇಳು. ರಾಮಚಂದ್ರನು ವನವಾಸಕ್ಕೆ ಹೋಗುವುದನ್ನು ಮಾತ್ರ ತಪ್ಪಿಸು. ನಿನಗೆ ಕರ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ನೀವು ಏನು ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಎಲ್ಲಿ ರಾಮನೆಲ್ಲಿ? ಜನಕ, ನಮಸ್ಕರಿಸುವೆವು. ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅರಣ್ಯನು ಕೊಡಿ. ರಾಮಚಂದ್ರ, ನಿಮಗೆ ವನವಾಸದ ಅನುಗ್ರಹ. ರಾಮ, ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ? ಕೈಕ, ನೋಡು ಈ ಕೋಮಲನಾದ ರಾಮಚಂದ್ರನ ಮುಖವನ್ನಾದರೂ ನೋಡಿ ಒಂದು ಸಾರಿ ನಗುಮುಖದಿಂದ ಹೇಳು ಕೈಕ, ಹೇಳು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಜನಕ, ಏನಿದು ತಂದೆಯೇ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ ನಮ್ಮಂತಹ 4 ಜನ ಸುಪುತ್ರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡಿದ್ರಿ. ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವು ಹಾಗೆ ನರಕಕ್ಕೆ ತಳ್ಳಿದಂತ ಆಗುವುದಿಲ್ಲವೇ? ಜನಕ, ಇದು ಯಾವ ಮಹಾ ಘನ ಕಾರ್ಯವೆಂದು ತಿಳಿದು ನೀವು ಇಷ್ಟೊಂದು ವ್ಯಥೆಪಡುತ್ತಿರುವಿರಿ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇವೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಪ್ಪಣೆಯನ್ನು ದಯಪಾಲಿಸಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳು. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನೆಲ್ಲ ತೊರೆದು ವನವಾಸಕ್ಕೆ ಹೊರಳು ಸಿದ್ಧಳಾಗಿರುವುದು. ಮತ್ತೊಬ್ಬಳು
ಪತಿಯ ಪ್ರಾಣಾವತಿ ಹಾನಿಯಾಗಿ ಹೋಯಿತು. ಒಂದು ದೇವತಾ ಹೃದಯ, ಒಂದು ಮಾನವ ಹೃದಯ, ಪ್ರಾಣೇಶ್ವರ, ಒಂದು ಪುಣ್ಯದ ಜಲದಿ, ಮತ್ತೊಂದು ಪಾಪದ ಜಲದಿ. ಪ್ರಾಣೇಶ್ವರ, ಜನಕ, ಅಗ್ರಜನ ಜೊತೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಲಕ್ಷ್ಮಣ, ನೀನು ಹೊರಟ್ರಿ ಏನಪ್ಪ? ಅವನು ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಮಾತು ನಡೆಸಿಕೊಡಬೇಕಂದ. ಅದೇ ಹೇಳಿ ಜನಕ. ಶ್ರೀರಾಮಚಂದ್ರನನ್ನು ತಂದೆ ಎಂದು ಭಾವಿಸಿ ಸೀತಾ ಮಾತೆಯನ್ನು ತಾಯಿ ಎಂದು ತಿಳಿದು ಇವರಿಬ್ಬರ ಸೇವೆಯನ್ನು ಮಾಡಿಕೊಂಡು ಅಗ್ಗಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ಗಜಾನಂದವನ್ನು ಪಡೆ. ಹಾಗೆ ಆಗಲಿ ಜನಕ. ಸುಮಂತ್ರ, ರಾಮಚಂದ್ರರು ವನವಾಸಕ್ಕೆ ಹೊರಟಿದ್ದಾರೆ. ಈ ಅಯೋಧ್ಯೆ ಸಿರಿ ಸಂಪತ್ತೆಲ್ಲ ಅವರಿಂದ ಗಳಿಸ ಆಗಬಹುದು. ನಿಲ್ಲು ಸುಮಂತ್ರ. ಇಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿದೆ ಕೇಳಿಕೊಂಡೇ ಹೋಗು. ಏನು ಹೇಳಿದಿರಿ? ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಐಶ್ವರ್ಯವು ಹೋಗಿ ಬಿಡಬೇಕೆ? ಹಾಗಾದ್ರೆ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ಸಾಧ್ಯವಿಲ್ಲ. ರಾಮನ ಹಿಂದೆ ಒಂದೇ ಒಂದು ಹುಲ್ಲು ಕಡ್ಡಿಯೂ ಸಹ ಹೋಗಕೂಡದು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾರು ಮಡಿಯನ್ನು ಧರಿಸಿಕೊಂಡು ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಅಯ್ಯೋ ಅಯ್ಯೋ, ನನ್ನ ಕಂದ ಮಗಳಿಗೆ ನಾರ್ಬಿಡಿಯೇ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಬೇಕು ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಕೊಡಿ ತಾಯಿ, ಕೊಡಿ. ಅದನ್ನೇ ರಕ್ಷಾ ಕವಚವೆಂದು ಭಾವಿಸುತ್ತೇವೆ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನು ಹಿಂಬಾಲಿಸಿರುವೆಯಲ್ಲವೇ? ತೆಗೆದುಕೋ. ಸೀತಾ, ತೆಗೆದುಕೋ. ಅಯ್ಯೋ, ಇವರನ್ನು ಹೇಗೆ ಕಳಿಸಲಿ? ರಾಮ, ಲಕ್ಷ್ಮಣ, ಸಮಾಧಾನರಾಗಿ. ಎಂಟು ಕಣ್ಣು ಹಲಿ ಸುತರ ಎಂಟು ಕಣ್ಣು ಹಲಿ ರಾಮ ಅಂಧಕಾರಿಗೆ ರಾಮ 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 ಅಂಧಕಾರಿಗೆ ಅಮ್ಮ ತೊರೆಯಲೇ ಸುತರ ರಾಮ ಅಂಧಕಾರಿಗೆ ಸುತರ ಎಂದು ಕಣ್ಣು ಹಲಿ ಕಣ್ಣು ಹಲಿ ಸುತರ
ತೊರೆಯಲೇ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ. ಜನಕ, ರಾಮಚಂದ್ರ, ಈ ವೇದನೆಯನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ರಾಮ, ಲಕ್ಷ್ಮಣ, ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ. ತಂದೆಯೇ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಣೆವೋ. ಎಂದಿಗೆ ಕಾಣೆವೋ ಕರುಣವೋ. ಇರಲಿ ಸಾಗರ ದಶರಥನೇ ಹೋಗಿ ಬರುವೆವೋ. ಗರುಡ ನನ್ನ ರಾಮನು ನನ್ನನ್ನು ತೊರೆದೇ ಹೋದನು. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ, ಲಕ್ಷ್ಮಣ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ, ಲಕ್ಷ್ಮಣ, ಮೋಹದ ಮುಡದಿಯ ಮಾತಿಗೆ ಮರುಳಾಗಿ ರಾಮ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲೇ. ಕಂದ ನಿನ್ನಂದವ ಮತ್ತೆಂದು ನೋಡಲೇ. ತೊರೆದನೆ
ಲಕ್ಷ್ಮಣ ರಾಮ ರಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮಚಂದ್ರ ಏ ರಾಘವ ರಾಮ ರಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ರಾಮ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೊರೆದನೆ ಸಾಕು ಮಾಡುವುದಿಲ್ಲವೇ ನಿಮ್ಮ ಗೋಳಾಟವನ್ನು? ತಂದೆಯ ಮರೆತನೆ ಅಯ್ಯೋದಯ ತೊರೆದನೆ ತಂದೆಯ ಮರೆತನೆ ಅಜ್ಞಾನಯ ರಾಮನು ಕರೆದನೆ ಹರಿದಾಯಿತೆ ಅರಮನೆ ಹರಿದಾಯಿತೆ ಅರಮನೆ ಹರಿದಾಯಿತೆ ಅರಮನೆ ಕೈಕಾದೇವಿ ಏಕೆ ನಿಂತಿರುವೆ? ಏಕೆ ಸುಮ್ಮನೆ ನಿಂತಿರುವೆ? ಆನಂದದ ಕೇಕೆ ಹಾಕು, ಆನಂದದ ಕೇಕೆ ಹಾಕು, ಆನಂದದ ಕೇಕೆ ಹಾಕು. ನೋಡಲಿ, ಶಿವನು ಶಿಶುವಾಗಿ ಆಟವಾಡ್ತೀಯನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡು ಮಹಾಗರತಿ ಪಾರ್ವತಿ ಶಾಪದಿಂದ ಸಾಲಿಗ್ರಾಮ ಶಿಲೆಯಾಗಿ ಬಿದ್ದಿಗನು ಮಹಾವಿಷ್ಣು. ಕೈಕಾ ಸುತಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ನಾನು ಮಾಡಿದ ಪ್ರಾರಬ್ಧದ ಕರ್ಮದ ಫಲ. ಪ್ರಾಣೇಶ್ವರ, ನೀವು ಏನನ್ನಾದರೂ ಅಂದುಕೊಳ್ಳಿ, ರಾಮನ ಅರಮನೆಯನ್ನು ತೆರೆದು ಹೋದನೋ ಇಲ್ಲವೋ ನಾನೇ ಸ್ವತಃ ನೋಡಿ ಬರುತ್ತೇನೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ಓರ ಋಷಿಕುಮಾರನಂದು ಪ್ರಾರಬ್ಧದ ಕರ್ಮದ ಫಲ. ನಾನು ಮಾಡಿದ ಅಪರಾಧವಾದರೂ ಏನು ದೇವ? ಅಪರಾಧವೇನು? ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ಓರ ಋಷಿಕುಮಾರನಂದ ಪ್ರಾರಬ್ಧದ ಕರ್ಮದ ಫಲ. ಪುತ್ರರಾರು ಇಲ್ಲದ ಬಳಿ ಪ್ರಾಣ ನೀವು ಎಂದು ತಾಂಡವ ಮಹರ್ಷಿಗಳು ಹೇಳಿದ ಮಾತು ಈಗ ನೆನಪಿಗೆ ಬರುತ್ತಿದೆ. ಅಯ್ಯೋ
ಈಗ ನೆನಪಿಗೆ ಬರುತ್ತಿದೆ, ಈಗ ನೆನಪಿಗೆ ಬರುತ್ತಿದೆ. ಈಗ ಹಾಗೋ ಶ್ರೀರಾಮನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ, ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ಅಯ್ಯೋ ಅಯ್ಯೋ ನನ್ನ ರಾಮನು, ಈ ಪಾಪಿಯ ತಂದೆಯನ್ನು ಮನ್ನಿಸು, ಮಕ್ಕಳೇ ಮನ್ನಿಸು. ರಾಮ ರಾಮ